ಅವಸರವಾ? ನೀವು ಹೇಳಿದ್ಮೇಲೆ ಹೋಗುದೇ ಅಲ್ವಾ? ಎಲ್ಲಿಗೆ ಏನು ಏನು ಕೇಳಬಾರ್ದ? ಅಮ್ಮ ಹಾ, ಎಲ್ಲಿಗೆ ಏನು ಅಂತೇಳಿ ಕೇಳಿದರೆ ನಾನು ಅಧಿಕ ಪ್ರಸಂಗಿ ಅಂತ ಹೇಳಾಗುವುದಿಲ್ವಾ? ಅದನ್ನ ಮತ್ ನಾನು ಹೇಳ್ಬೇಕಾ? ಅಮ್ಮ ಹಾ. ನೀವಿರುವಾಗ ನಾವು ಅದಾಗ್ಲಿಕ್ಕೆ ಆಗ್ತದ? ಅಂದ್ರೆ ನಾನು ಅಧಿಕ ಪ್ರಸಂಗಿ. ಹಾ. ಹಾಗಲ್ಲ, ಅಂದ್ರೆ ನಿಮ್ಮ ಅನ್ನವನ್ನು ತಿಂದು ನಿಮ್ಮ ಮುಂದೆ ನಾವು ಅಧಿಕ ಪ್ರಸಂಗ ಮಾಡಿದರೆ ಆಗ್ತದ? ಹಾಗೆ. ಹೌದಮ್ಮ. ನನ್ನ ಮೇಲೊಂದು ಗೌರವ. ಹೌದಮ್ಮ. ನಿನ್ನನ್ನು ಕರೆಸಿದ ಕಾರಣ ಒಂದುಂಟು. ಗೊತ್ತಾಗ್ಲಿಲ್ಲಮ್ಮ. ನನ್ನ ಮಗಳನ್ನು ನೋಡಿದ್ಯಾ? ಈಗ ನೋಡಿದ್ಯಾ ಅವಳನ್ನ? ಮೊದಲು ನೋಡಿದ್ದೆ. ಮೊದಲು ನೋಡ್ಬೇಕಿತ್ತು. ಚಿಕ್ಕ ಪ್ರಾಯದ ಚದುರೆ. ಈಗ ಆಗಲ್ಲ, ಬೆಳೆದ ಕುದುರೆ ಆಗಿದ್ದಾಳೆ. ಏನಂದೆ? ಕುದುರೆ? ನನ್ನ ಮಗಳ ಕುದುರೆ? ಅಂದ್ರೆ ಬೆಳೆದಿದ್ದಾಳೆ, ದೊಡ್ಡವಳಾಗಿದ್ದಾಳೆ. ಸರಿ, ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಅವಳಿಗೊಂದು ಮದುವೆಯನ್ನ ಮಾಡ್ಬೇಕಂತ ಯೋಚಿಸ್ತಾ ಇದ್ದೆ. ಹೌದಾ? ಯೋಚನೆ ಮಾಡ್ತಾ ಮದುವೆ ಮಾಡ್ಬೇಕು. ಯೋಚನೆ ಮಾಡ್ತಾ ಇರುವಾಗ ತಟ್ಟನೆ ಒಬ್ಬರ ನೆನಪು ಬಂತು. ನಿನ್ನದ್ದೇ. ಏನಾಯ್ತಾ? ಏನಾಯ್ತಾ? ಅಮ್ಮ ನೋಡಿ, ವಿಚಾರ ಮಾಡಿ. ವಿಚಾರ ಮಾಡಿದ್ದೇನೆ. ಇದು ಮದುವೆ ನಡೆದು ಹೋಯ್ತು ಅಂತ ಹೇಳಾದ್ಮೇಲೆ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ನಾಳೆ ಊರಿನ ಜನ ಹೇಳಿ ಯಾರು ಏನು ಇವರಿಗೆ ಮತ್ತೆಲ್ಲೂ ಗಂಡು ಸಿಗ್ಲಿಲ್ವೋ, ಮನೆಯಲ್ಲಿ ಕೆಲಸಕ್ಕಿಟ್ಟುಕೊಂಡು ನನಗೆ ಮದುವೆ ಮಾಡಿದ್ರಲ್ಲ ಅಂತೇಳಿ ಹೇಳಿದ್ರೆ ಅಪವಾದ ನಿಮಗೆ ಬರ್ತದೆ. ಯಾರು ಕೆಲಸ? ನಾನು. ನಿನ್ನನ್ನಲ್ವೋ ಮಾರಾಯ, ಮತ್ತೊಬ್ಬರಿದ್ದಾರೆ ನಿನ್ನನ್ನು ಕಳುಹಿಸುವುದು ಅಲ್ಲಿಗೆ. ನಮಗಲ್ವಾ? ನೀವು ಹೇಳುದು ನೋಡ್ರಿ ನಮಗೆ ಕೊಡುವಾಗಿತ್ತಪ್ಪ. ಈಗಲೇ ಊರು ಬಿಡ್ಬೇಕು ನೀನು. ಅಮ್ಮ ನಿಮ್ಮ ಮಗಳು ಪ್ರಾಯಕ್ಕೆ ಬಂತು ಹೇಳಿ ನಾವು ಊರು ಬಿಡ್ಲಿಕ್ಕೆ ನಾ ಎಂತ ಮಾಡಿದೆ ಮಾರ್ರೆ? ಹಾಗಲ್ಲ, ಸತ್ಯ ಹೇಳ್ತೇನೆ, ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ. ನಾನು ತಪ್ಪ ಎಂತ ಮಾಡಿದೆವು? ಅಪಾರ್ಥ ಮಾಡ್ಕೊಳ್ಬೇಡ. ನಿನ್ನನ್ನು ವರನನ್ನು ಹುಡುಕಲಿಕ್ಕೆ ಕಳುಹಿಸುವುದು. ವರನನ್ನು ಹುಡುಕ್ಲಿಕ್ಕೆ ಕಳುಹಿಸುವುದು. ಅಮ್ಮ ನಿಮ್ಮೆಲ್ಲ ಕೇಳ್ತೇನೆ, ಏನು ಈ ವರನನ್ನು ಹುಡುಕ್ಲಿಕ್ಕೆ ಹೋಗ್ಬೇಕಾದವ್ರು ಯಾರು ಹೇಳಿ? ನನ್ನ ಯಜಮಾನ್ರು ಹೋಗ್ಬೇಕಿತ್ತು, ಆದ್ರೆ ಈಗ ಅವ್ರು ಇಲ್ಲ ಅಲ್ಲ, ಆದ್ರೆ ನಿನ್ನನ್ನು ಇಟ್ಕೊಂಡಿದ್ದೇನೆ. ಎಂತದೆಲ್ಲ ಹೇಳ್ಬಿಡಿ. ಏನಾಯ್ತು? ಮೊದ್ಲೇ ಜನ ಎಲ್ಲ ಬೆಳೆದಿದ್ದು ಹೇಳ್ತಿದ್ದಾರೆ. ಹೌದು, ನಾನೇನು ಹೇಳಿದೆ? ನನ್ನ ಇಟ್ಕೊಂಡ್ರೆ ಅಂದ್ರೆ ಅಲ್ಲ. ಹಾಗಲ್ವೋ, ನಿನ್ನನ್ನ ನನ್ನ ಕೆಲಸಕ್ಕೆ ಇಟ್ಕೊಂಡಿದ್ದು. ನೀವು ಹಾಗೆ ಬಿಡಿಸಿ ಹೇಳಿ. ಹಾಗೆ ತಕ್ಷಣವೇ ಪಾತಾಳಕ್ಕೆ ಹೋಗ್ಬೇಕು. ಅಲ್ಲಿಯ ಅಧಿಕಾರಿ ವಿದ್ಯುನ್ಮಾಲಿಯನ್ನ ಕರೆತರಬೇಕು. ಅವಳಿಗೆ ನನ್ನ ಮಗಳನ್ನು ಅವನಿಗೆ ನನ್ನ ಮಗಳನ್ನು ಕೊಡ್ತೇನೆ. ನೀವು ನಿಶ್ಚಯ ಮಾಡಿ ಆಗಿದೆ? ಹೌದು. ಹೋಗ್ಬೇಕಾದವ ನಾನು. ಅಲ್ಲಿಗೆ ಹೋಗ್ಬೇಕು. ಖರ್ಚಿಗೆ ಒಂದು ಕೊಡಿ. ಹೋಗಿ ಬಾ, ಕೊಡ್ತೇನೆ. ಈಗ ನಿನ್ನ ಕೈಯಲ್ಲಿ ಇದ್ದದ್ದು ಹಾಕು. ಇದೆಯಲ್ಲ, ಅದು ಗಂಡಾಂತರ ಆಯ್ತಲ್ಲ. ನನ್ನ ಕೈಯಿಂದ ಹಾಕೊಂಡು ನಾನು ಅಲ್ಲಿ ಹೋಗುದು. ಹೋಗಿ ಬಂದ್ಮೇಲೆ ನಿಮಗೆ ಲೆಕ್ಕ ಕೊಟ್ಟು ನಿಮ್ಮಲ್ಲಿ ತೆಗೆದುಕೊಳ್ಳುವುದು. ಹೌದು, ಹೆಚ್ಚೆ ಕೊಡ್ತೇನೆ, ಆದಷ್ಟು ಬೇಗ ಹೋಗು. ಅಲ್ಲ, ನೀವೇ ಗೊತ್ತಾಯ್ತು ನಂಗೆ, ಬಿಡಿ. ಅದು ಹೋಗಿ ಬರ್ತೇನೆ. ಸರಿ, ನೀವು ನಿಶ್ಚಿಂತೆಯಿಂದ ಇದ್ರೆ ಸರಿ. ಅವ್ರ ದಿಬ್ಬಣ ಸಮೇತ ತರ್ತೇನೆ. ಸರಿ ಆದಿತ್ತಮ್ಮ, ಆದಷ್ಟು ಬೇಗ. ಹೋಯ್, ಈ ಗಂಡಸರು ಇಲ್ಲದಿದ್ದ ಮನೆಯಲ್ಲಿ, ಹೆಂಗಸರು ಯಜಮಾನಿಕೆಯಲ್ಲಿ ಈ ಗಂಡಸರು ಕೆಲಸಕ್ಕಿರಬಾರದು ನೋಡಿ. ಹೌದಪ್ಪ, ಹೇಗಿದ ಬಾಯಿಗೆ ನಾನೇನು ಇಟ್ಕೊಂಡವ ಅಂದ್ರು. ನನ್ ಬೊಜ್ಜೆ ಆಯ್ತು ಮಾಡಿದೆ ನಾನು. ನಾಳೆ ಆಡುವ ಜನ ಏನು ಹೇಳ್ಯಾರು ಅಂತೇಳಿ ವಿಚಾರ ಮಾಡಲಿಲ್ಲ. ಆದ್ರೂ ನೋಡಿ, ಇವರ ಯಜಮಾನರು ಇದು ಕೈಸಿಪ್ಪಿ ಬ್ರಹ್ಮ ಇದ್ರು ನೋಡಿ. ಸರಿ 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 ಆಯ್ತ್ರಲ್ಲ, ಅವರು ಮನೆಯಲ್ಲಿ ಇಲ್ಲದಿದ್ದ ಕಾರಣದಿಂದ ನಮಗೆ ಎಂತೆಂಥದ್ದೆಲ್ಲ ಬಂತು ನೋಡಿ. ಅವ್ರು ಮಾಡಬೇಕಿದ್ದದ್ದು ನಾವು ಮಾಡಬೇಕು ಅಲ್ವಾ? ಏನೇ ಆಗ್ಲಿ, ಪಾತಾಳಕ್ಕೆ ಹೋಗ್ಬೇಕು ಅಂತೇಳಿ ಹೇಳಿದ್ದಲ್ವಾ? ಹೋಗುವುದಾದ್ರೆ ಇವತ್ತು ಶುರು ಮಾಡ್ತೇನೆ ನಾನು ಸುರಂಗ ತೆಗಿಲಿಕ್ಕೆ. ಸುರಂಗ ತೆಗಿತಾ ಇದ್ರೆ ಉಂಟಲ್ಲ, ನಾನು ಮತ್ತೆ ಹೋಗಿ ಇಲ್ಲಿಗೆ ಬರುವಲ್ಲಿವರೆಗೆ ಇವಳಿಗೆ ಮುದುಕಿಯಾಗಿ ಹೋಗ್ತದೆ ಮಗ. ಹಾಗಾಗಿ ಹಾಗೆ ಮಾಡುವುದಿಲ್ಲ, ನಾನು ಮಾಯಕದಲ್ಲೇ ಹೋಗ್ತೇನೆ ಈಗ. ನಮ್ಗೆ ಯಾವ ವಿದ್ಯೆ ಎಲ್ಲ ಗೊತ್ತುಂಟು, ತಡ ಮಾಡುವುದಿಲ್ಲ, ಖರ್ಚಿ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಅದು ಒಂದ್ ಲೆಕ್ಕದಲ್ಲಿ ಒಳ್ಳೇದಾಯ್ತು. ಯಾಕೆಂದ್ರೆ ಈಗ ನಾವು ಅಲ್ಲಿ ಹೋಗಿ ಬಂದ ಖರ್ಚು ಹೇಳಿದ ಮೇಲೆ ಇವ್ರು ಕೊಡುವುದು. ನಾನು ಒಂದಕ್ಕೆ 4 ಬರೀತೇನೆ, ಬರೆದು ಅಷ್ಟನ್ನು ತೆಗೆದುಕೊಳ್ತೇನೆ. ತಡ ಮಾಡುವುದಿಲ್ಲ.